ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಕಾನೂನಿನ ಕಣ್ಣು, ನ್ಯಾಯದ ತಕ್ಕಡಿ, ಇಲ್ಲಿ ರಾಜಕಾರಣಿಯು ಒಂದೇ, ಸಿನಿಮಾ ಸೂಪರ್ ಸ್ಟಾರ್ ಕೂಡ ಒಂದೇ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಆದರೆ ಕೆಲವೊಂದು ಬಾರಿ ಅದು ಅನುಮಾನಗಳನ್ನು ಕೂಡ ಹುಟ್ಟು ಹಾಕಿಬಿಡುತ್ತೆ. ನೋಡಿ, 2 ಹೈ ಪ್ರೊಫೈಲ್ ಕೃತ್ಯದ ಪ್ರಕರಣಗಳ ತೀರ್ಪು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇರೋದು. ಕಾನೂನಿನ ಚದುರಂಗದಾಟದಲ್ಲಿ ಒಬ್ಬರೀಗ ಗೆದ್ದು ಬೀಗ್ತಾ ಇದ್ದಾರೆ, ಮತ್ತೊಬ್ಬರು ಕತ್ತಲ ಕೋಣೆಯಲ್ಲೇ ಕೊಳಿತಾ ಇದ್ದಾರೆ. ವಿಚಿತ್ರ ಅಂದರೆ ಇಬ್ಬರು ಕೂಡ ಫ್ರೆಂಡ್ಸೇ. ಧಾರವಾಡದ BJP ಮುಖಂಡ ಯೋಗೀಶ್ ಗೌಡ ಕೃತ್ಯದ ಪ್ರಕರಣದಲ್ಲಿ ಮಾಜಿ ಸಚಿವರಾಗಿದ್ದಂಥವರು, ಕಾಂಗ್ರೆಸ್ನ ಶಾಸಕರಾಗಿದ್ದಂಥವರು ವಿನಯ್ ಕುಲಕರ್ಣಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜೀವಾವಧಿ ಶಿಕ್ಷೆಯ ತೂಗುಗತ್ತಿ ಹೆಗಲ ಮೇಲಿದ್ದರೂ ಕೂಡ ಹೈಕೋರ್ಟ್ ಆ ಶಿಕ್ಷೆಗೆ ತಡೆ ನೀಡಿ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಆದರೆ ಇತ್ತ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೃತ್ಯದ ಪ್ರಕರಣದಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಿಂದ ಮತ್ತೊಂದು ಮರಣ ಶಾಸನ ಬರೆಯಲಾಗಿದೆ. ದರ್ಶನ್ಗೆ ಸದ್ಯಕ್ಕೆ ಬೇಯ್ಲಿಲ್ಲ. ಜೈಲಿನಿಂದ ಹೊರ ಬರತಕ್ಕಂಥ ಯಾವುದೇ ದಾರಿ ಕೂಡ ಇನ್ನೂ 1 ವರ್ಷಗಳ ಕಾಲ ಕಾಣಿಸ್ತಾ ಇಲ್ಲ. ಆದರೆ ಇವತ್ತು ಇಡೀ ಕರ್ನಾಟಕದ ಸೋಷಿಯಲ್ ಮೀಡಿಯಾದಲ್ಲಿ ಚಹಾ ಅಂಗಡಿಗಳಲ್ಲಿ ಒಂದೇ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ. ಶಾಸಕ ವಿನಯ್ ಕುಲಕರ್ಣಿಗೆ ಕೆಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದರೂ ಕೂಡ ಹೈಕೋರ್ಟ್ನಿಂದ ತಕ್ಷಣ ಬೇಲ್ ಸಿಗುತ್ತೆ. ಆದರೆ ನಟ ದರ್ಶನ್ ವಿಷಯಕ್ಕೆ ಬಂದರೆ ಸುಪ್ರೀಂ ಕೋರ್ಟ್ 1 ವರ್ಷದವರೆಗೂ ಕೂಡ ನೀವು ಬೇಲ್ಗೆ ಅರ್ಜಿ ಹಾಕೋ ಹಾಗಿಲ್ಲ ಅಂತ ಖಡಕ್ಕಾಗಿ ಹೇಳಿಬಿಡುತ್ತೆ. ಹಾಗಾದರೆ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಇಲ್ಲಿ ನಟ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಸೆಲೆಬ್ರಿಟಿ ಅನ್ನೋ ಒಂದೇ ಕಾರಣಕ್ಕೆ ದರ್ಶನ್ಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಾರತಮ್ಯವಾಗ್ತಾ ಇದೆಯಾ? ನೋಡಿ, ಇದು ಕೋರ್ಟ್ನ ತೀರ್ಪಿನ ವಿಷಯ. ಇದನ್ನು ನಾವು ವಿಮರ್ಶೆ ಮಾಡಬಹುದೇ ಹೊರತು ಅದರ ವಿರುದ್ಧವಾಗಿ ನಾನು ದೂರ್ಲಿಕ್ಕೆ ಹೋಗೋದಿಲ್ಲ. ಬಟ್ ಅಭಿಮಾನಿಗಳ ಪ್ರಶ್ನೆ, ಈ 2 ಕೇಸ್ನ ತೀರ್ಪಿನಲ್ಲಿ ಒಂದು ಸ್ವಲ್ಪ ಆಳಕ್ಕೆ ಇಳಿಬೇಕಾಗತ್ತೆ. ಮೊದಲು ನಾವು ಮಾತನಾಡಬೇಕಾಗಿರೋದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಕೇಸ್ ಬಗ್ಗೆ. ಇದು ಸಣ್ಣ ಪುಟ್ಟ ಕೃತ್ಯದ ಪ್ರಕರಣ ಅಲ್ಲ. CBI ತನಿಖೆ ನಡೆಸಿದೆ. ವಿಶೇಷ ನ್ಯಾಯಾಲಯ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಪ್ರಕಟವಾಗ್ತಾ ಇದ್ದಾಗೆ ಇವರ ಶಾಸಕ ಸ್ಥಾನವೂ ಕೂಡ ಹೋಗಿದೆ. ರಾಜಕೀಯ ಭವಿಷ್ಯವೂ ಕೂಡ ಮುಳುಗಿತು ಅಂದ್ಕೊಂಡಿದ್ರು. ಆದರೆ ಹೈಕೋರ್ಟ್ನಲ್ಲಿ ನಡೆದ ಆ 1 ಗಂಟೆಯ ವಾದ ಇವತ್ತು ಇಡೀ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದೆ. ವಿನಯ್ ಕುಲಕರ್ಣಿ ಪರ ವಕೀಲರು ಹೈಕೋರ್ಟ್ನ ದ್ವಿಸದಸ್ಯ ಪೀಠದ ಮುಂದೆ ಮಂಡಿಸಿದಂಥ ವಾದ, ಮೇಲ್ಮನವಿ ವಿಚಾರಣೆ ಬಾಕಿ ಇರಬೇಕಾದ್ರೆ ಶಿಕ್ಷೆಯನ್ನು ಅಮಾನತಿನಲ್ಲಿಡೋದು ಆರೋಪಿಯ ಹಕ್ಕು ಅಂತ ಹೇಳಿ ವಾದ ಮಾಡ್ತಾರೆ. ಹೈಕೋರ್ಟ್ ಈ ವಾದವನ್ನು ಪುರಸ್ಕಾರ ಮಾಡುತ್ತೆ. 5 ಲಕ್ಷ ರೂಪಾಯಿ ಬಾಂಡ್, 2 ಶ್ಯೂರಿಟಿ ಮೇಲೆ ಜಾಮೀನು ಕೂಡ ಕೊಡುತ್ತೆ. ಅಷ್ಟೇ ಅಲ್ಲ, ವಿನಯ್ ಕುಲಕರ್ಣಿಗೆ ಧಾರವಾಡ ಪ್ರವೇಶಿಸದಂತೆ ಇದ್ದಂಥ ನಿರ್ಬಂಧವನ್ನು ಕೂಡ ಕೋರ್ಟ್ ತೆರವುಗೊಳಿಸುತ್ತೆ. ಅದರ ಜೊತೆಗೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಇದ್ದಂಥ ಎಲ್ರಿಗೂ ಕೂಡ ಜಾಮೀನನ್ನು ಕೊಡಲಾಗುತ್ತೆ. ಅದರಲ್ಲಿ ಅಚ್ಚರಿ ಅಂದರೆ ಚನ್ನಕೇಶವ ಟಿಂಗ್ರೀಕರ್ ಅವರು ಕೂಡ. ನೋಡಿ ವೀಕ್ಷಕರಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಈ ತೀರ್ಪಿನಿಂದಾಗಿ ವಿನಯ್ ಕುಲಕರ್ಣಿ ಕಳೆದುಕೊಂಡಿದ್ದಂಥ ಶಾಸಕ ಸ್ಥಾನ ಮತ್ತೆ ಮರಳಿ ಸಿಕ್ತು. ಕಾನೂನಿನ ಸೂಕ್ಷ್ಮತೆಗಳನ್ನು ಸರಿಯಾಗಿ ಬಳಸ್ಕೊಂಡ್ರೆ ಜೀವಾವಧಿ ಶಿಕ್ಷೆ ಆದವರೂ ಕೂಡ ಹೇಗೆ ಹೊರಗೆ ಬರಬಹುದು ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ತೆರೆಮರೆಯಲ್ಲಿ ಏನು ಬೇಕಾದರೂ ಆಗಿರ್ಬೋದು. ಅದನ್ನು ನಾವು ಯಾರೂ ಕೂಡ ಅದರ ಆಳ ಮತ್ತು ಅದನ್ನು ನೈಜತೆ ಮತ್ತು ಅದನ್ನು ಪ್ರತ್ಯಕ್ಷವಾಗಿ ಕಣ್ಣಾರೆ ಕಂಡಿರದ ಹೊರತು ನಾವು ನೇರವಾಗಿ ಆರೋಪ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಈಗ ಇಡೀ ಕರ್ನಾಟಕ ಕಣ್ಣಿಟ್ಟಿರ್ತಕ್ಕಂಥ ಕರಾಳ ಪ್ರಕರಣ ರೇಣುಕಾಸ್ವಾಮಿ ಕೇಸ್. ನಟ ದರ್ಶನ್ ಸದ್ಯಕ್ಕೆ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಅಲ್ಲಿಂದ ಅದಾದ ಮೇಲೆ ನೇರವಾಗಿ ಬಂದೀಗ ಪರಪ್ಪನ ಅಗ್ರಹಾರಕ್ಕೂ ಕೂಡ ಬಂದರು. ಸುಪ್ರೀಂ ಕೋರ್ಟ್ ಇವರ ವಿಷಯದಲ್ಲಿ ಎಷ್ಟು ಕಠಿಣ ನಿಲುವನ್ನು ತಳೆದಿದೆ ಅಂದರೆ, ಮುಂದಿನ 1 ವರ್ಷದವರೆಗೂ ನೀವು ಜಾಮೀನು ಅರ್ಜಿ ಸಲ್ಲಿಸೋ ಹಾಗೇ ಇಲ್ಲ ಅಂತ ಹೇಳಿ ಮೇ ತಿಂಗಳಲ್ಲೇ ಹೇಳಿಬಿಡ್ತು. ಮೊದಲು ಸಾಕ್ಷಿಗಳ ವಿಚಾರಣೆ ಮುಗಿಲಿ ಅಂತಲೂ ಕೂಡ ಹೇಳಿಬಿಡ್ತು. ಆದರೆ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ನ ಈ ಆದೇಶದ ವಿರುದ್ಧವೇ ಒಂದು ಸಾಹಸ ಕೈ ಹಾಕಿಬಿಟ್ರು. ಆದೇಶದಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ನಮಗೆ ಸಡಿಲಿಕೆ ನೀಡಬೇಕು ಅಂತ ಮತ್ತೆ ಅರ್ಜಿ ಸಲ್ಲಿಸಿದರು. ಆದರೆ ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಾರ್ ಆಫೀಸ್ ಈ ಅರ್ಜಿಯನ್ನು ಕಸದ ಬುಟ್ಟಿಗೆ ಹಾಕಿಬಿಡ್ತು. ಇದು ಕೇವಲ ಸ್ಪಷ್ಟನೆ ಕೋರುವ ಅರ್ಜಿಯಲ್ಲ, ಬದಲಿಗೆ ಹಳೆಯ ಆದೇಶವನ್ನೇ ಬದಲಾಯಿಸಲಿಕ್ಕೆ ಕೋರ್ತಾ ಇರ್ತಕ್ಕಂಥ ರಿವ್ಯೂ ಪೆಟಿಷನ್ ಅಂತ ಹೇಳಿ, ವಿಚಾರಣೆಗೂ ಯೋಗ್ಯವಲ್ಲ ಅಂತ ಹೇಳಿ ತಾಂತ್ರಿಕ ಕಾರಣ ಕೊಟ್ಟು ಅದನ್ನು ತಿರಸ್ಕಾರವೇ ಮಾಡಿಬಿಡ್ತು. ನೋಡಿ, ಸಿನಿಮಾ ಪರದೆ ಮೇಲೆ 100 ಜನ ವಿಲನ್ಗಳನ್ನು ಧೂಳಿಪಟ ಮಾಡೋ ನಟ ಇವತ್ತು ಕಾನೂನಿನ ಒಂದೇ ಒಂದು ತಾಂತ್ರಿಕ ಪುಟದ ಮುಂದೆ ಮಂಡಿಯೂರಿ ನಿಲ್ಲಬೇಕಾದಂಥ ಪರಿಸ್ಥಿತಿ. ಸುಪ್ರೀಂ ಕೋರ್ಟ್ ಇಷ್ಟು ಕಠಿಣವಾಗಿರಲಿಕ್ಕೆ ಕಾರಣ ಏನು? ಒಂದು ಸಾಕ್ಷ್ಯನಾಶದ ಭಯ ಆ ಮಟ್ಟಿಗಿದೆಯಾ, ಅಥವಾ ತನಿಖಾ ಸಂಸ್ಥೆಗಳು ಒದಗಿಸಿರ್ತಕ್ಕಂಥ ಡಿಜಿಟಲ್ ಪುರಾವೆಗಳೇ ದರ್ಶನ್ ಪರ ವಕೀಲರ ತಪ್ಪು ನಡೆಗಳಿಂದ ದರ್ಶನ್ ಜೈಲಿನಿಂದ ಹೊರ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇರೋದು. ಆದರೆ ದರ್ಶನ್ ಪರ ವಹಿಸಿ ಮಾತನಾಡೋರು ಮತ್ತು ಅವರ ಅಭಿಮಾನಿಗಳು ಎತ್ತುತ್ತಾ ಇರ್ತಕ್ಕಂಥ ಪ್ರಶ್ನೆ ನೋಡಿ, ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಲ್ಲೂ ಕೂಡ ತುಂಬ ಲಾಜಿಕ್ ಇದೆ. ಸುಮ್ಮನೆ ನಾನೇನು ಹೇಳಲಿಕ್ಕೆ ಹೋಗ್ತಾ ಇಲ್ಲ.
ನಿಮಗೆ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ CBI ತನಿಖೆ ನಡೆಸಿತ್ತು. ಆ ಕೃತ್ಯ ಸಾಬೀತಾಗಿ ಕೋರ್ಟ್ ಶಿಕ್ಷೆ ಕೂಡ ಕೊಟ್ಟಿತ್ತು. ಆದರೂ ಅವರಿಗೆ ರಿಲೀಫ್ ಸಿಗಬಹುದು ಅನ್ನೋದಾದರೆ, ದರ್ಶನ್ ಪ್ರಕರಣ ಇನ್ನು ಕೇವಲ ವಿಚಾರಣಾ ಹಂತದಲ್ಲಿದೆ, ಅಂಡರ್ ಟ್ರಯಲ್ನಲ್ಲಿದೆ, ಸಾಕ್ಷಿ ಹೇಳಿಕೆಗಳು ಪೂರ್ಣಗೊಂಡಿಲ್ಲ. ಹೀಗೆ ಇರಬೇಕಾದ್ರೆ ದರ್ಶನ್ ಅವರ ವೃತ್ತಿ ಜೀವನ ಮತ್ತು ಮೂಲಭೂತ ಹಕ್ಕುಗಳನ್ನು ಪರಿಗಣಿಸಿ ಅವರಿಗೆ ಮಧ್ಯಂತರ ಅಥವಾ ಷರತ್ತುಬದ್ಧ ಜಾಮೀನು ನೀಡಬಹುದಿತ್ತಲ್ವಾ ಅನ್ನೋ ಅವರ ಪ್ರಶ್ನೆಗಳು. ಅದಕ್ಕೆ ನಾನು ಲಾಜಿಕ್ ಇದೆ ಅಂತ ಹೇಳಿದ್ದೆ. ಎರಡನೇ ಪ್ರಶ್ನೆ ನೋಡಿ, ಜೈಲಿನಲ್ಲಿ ದರ್ಶನ್ ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನು ನಿರಾಕರಣೆ ಮಾಡಲಾಗ್ತಾ ಇದೆ ಅಂತ ಸ್ವತಃ ಅವರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡಿದರು. ಸಾಮಾನ್ಯ ಕೈದಿಗಳಿಗೆ ಸಿಗೋ ಹಕ್ಕುಗಳು ಒಬ್ಬ ಸ್ಟಾರ್ ನಟನಿಗೆ ಸಿಗ್ತಾ ಇಲ್ಲ, ರಾಜಕಾರಣಿಗಳಿಗೆ ಸಿಗೋ ಕಾನೂನಿನ ಸಡಿಲಿಕೆ ಚಿತ್ರರಂಗದ ಒಬ್ಬ ನಟನಿಗೆ ಸಿಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ತಾರತಮ್ಯದ ಹಾಗೆ ಕಾಣ್ತಾ ಇದೆ. ಇದು ಸುಳ್ಳಲ್ಲ ಅನ್ನೋದು ಅವರ ಆರೋಪ. ವೀಕ್ಷಕರೇ, ಈ ಎರಡೂ ಪ್ರಕರಣಗಳನ್ನು ಮುಖಾಮುಖಿಯಾಗಿ ನೋಡಿದ್ರೆ ಇಬ್ಬರೂ ಶಾಸಕ ವಿನಯ್ ಕುಲಕರ್ಣಿ ಮತ್ತೊಬ್ಬರು ನಟ ದರ್ಶನ್ ಇಬ್ಬರ ಮೇಲೆ ಇರೋದು ಕೂಡ ಒಂದು ಕೃತ್ಯದ ಪ್ರಕರಣ, ಅಂದರೆ ಒಬ್ಬರು ಜೀವ ತೆಗೆದಿರೋ ಪ್ರಕರಣ. ಆದರೆ ಒಬ್ರಿಗೆ ಬೇಲ್ ಸಿಕ್ಕಿದೆ, ಮತ್ತೊಬ್ರಿಗೆ ಸಿಕ್ಕಿಲ್ಲ. ಯಾಕೆ ಅದನ್ನು ಕೂಡ ನೋಡೋಣ. ನೋಡಿ, ಈಗ ತನಿಖೆಯ ಹಂತ, ಇನ್ನೊಂದು ಕೋರ್ಟ್ ನ್ಯಾಯಾಲಯದ ಹಂತ. ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಈಗಾಗಲೇ ತನಿಖೆ ಮುಗಿದಿದೆ, ಕೆಳ ನ್ಯಾಯಾಲಯದಲ್ಲಿ ಶಿಕ್ಷೆ ಪ್ರಕಟವಾಗಿದೆ, ಅಂದರೆ ಸಾಕ್ಷ್ಯ ನಾಶಪಡಿಸುವಂಥ ಯಾವುದೇ ಹಂತ ಉಳಿದಿಲ್ಲ. ಆದರೆ ದರ್ಶನ್ ಪ್ರಕರಣದಲ್ಲಿ ಇನ್ನೂ ಸಾಕ್ಷಿಗಳ ವಿಚಾರಣೆ ನಡೆಯಬೇಕಿದೆ. ದರ್ಶನ್ ಹೊರ ಬಂದರೆ ಸಾಕ್ಷಿಗಳನ್ನು ಬೆದರಿಸಬಹುದು ಅನ್ನೋ ಭಯ ಕೋರ್ಟ್ಗಿರಬಹುದು. ಇನ್ನೊಂದು ಕಡೆ ನ್ಯಾಯಾಲಯದ ಹಂತ ಅಂತ ಹೇಳಿದೆ ನಾನು. ವಿನಯ್ ಕುಲಕರ್ಣಿ ಅರ್ಜಿ ಸಲ್ಲಿಸಿದ ಹೈಕೋರ್ಟ್ಗೆ, ಆದರೆ ದರ್ಶನ್ ಅರ್ಜಿ ಸಲ್ಲಿಸಿರೋದು ದೇಶದ ಅತ್ಯುನ್ನತ ನ್ಯಾಯಾಲಯವಾದಂಥ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶವನ್ನು ಅಷ್ಟು ಸುಲಭವಾಗಿ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಸತ್ಯ ದರ್ಶನ್ ತಂಡಕ್ಕೆ ಗೊತ್ತಿದ್ರೂ ಕೂಡ ಎಡವು ಕೊನೆಯದಾಗ ಫೈನಲಿ ಹೇಳೋದು ಏನು ಗೊತ್ತಾ, ಹೊರಗಿನಿಂದ ನೋಡೋ ಜನರಿಗೆ ಮತ್ತು ಅಭಿಮಾನಿಗಳಿಗೆ ಇದು ಖಂಡಿತವಾಗೂ ತಾರತಮ್ಯದ ಹಾಗೂ ಕೂಡ ಕಾಣಿಸ್ಬೋದು. ಒಬ್ಬ ರಾಜಕಾರಣಿಗೆ ಸಿಕ್ಕ ರಿಲೀಫ್ ದರ್ಶನ್ಗೆ ಸಿಗಲಿಲ್ಲ ಅನ್ನೋ ಬೇಸರ ಸಹಜ. ಆದರೆ ಕಾನೂನಿನ ಕಣ್ಣುಗಳನ್ನು ನಮ್ಮ ಎಮೋಷನ್ಸ್ಗಳಿಂದ ನೋಡೋದಕ್ಕಾಗೋದಿಲ್ಲ. ಅವು ಕೇವಲ ತಾಂತ್ರಿಕ ಪ್ರಕ್ರಿಯೆಗಳನ್ನು ಮಾತ್ರ ನೋಡುತ್ತೆ. ಈಗ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಏನೇ ಇರಬಹುದು ವಿನಯ್ ಕುಲಕರ್ಣಿ ಸಂಬಂಧವಾಗಿ, ಅದರ ಹಿಂದೆ ಏನು ಬೇಕಾದರೂ ಇರ್ಬೋದು. ಆದರೆ ಆ ವಿಶ್ಲೇಷಣೆಗಳನ್ನ ಮಾಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಿಮಗೆ ದರ್ಶನ್ ಜೈಲಿನಿಂದ ಹೊರಬರಬೇಕಾದ್ರೆ ರಾಜಕೀಯ ವಿಶ್ಲೇಷಣೆಗಳಿಗಿಂತ ಅವರ ಪರ ವಕೀಲರು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆ ಒಂದು 20 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಎಷ್ಟು ಬೇಗ ಮುಗಿಸ್ಲಿಕ್ಕೆ ಸಹಕರಿಸ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತಷ್ಟೆ. ಅಲ್ಲಿವರೆಗೂ ಕೂಡ ಕಾನೂನಿನ ತಕ್ಕಡಿ ತನ್ನದೇ ಆದಂಥ ವೇಗದಲ್ಲಿ ಚಲಿಸ್ತಾ ಇರುತ್ತೆ. ಕೊನೆಯದಾಗಿ ಅಭಿಮಾನಿಗಳ ಪ್ರಶ್ನೆ ಏನು ಅಂದರೆ, ಇಡೀ ವಿಶ್ಲೇಷಣೆಯ ನಂತರ ನಾವೆಲ್ಲರೂ ಕೂಡ ಕೇಳಲೇಬೇಕಾದಂಥ ಒಂದು ಯಕ್ಷ ಪ್ರಶ್ನೆ, ಕಾನೂನು ಎಲ್ರಿಗೂ ಒಂದೇ ಅನ್ನೋದೇ ನಿಜವೇ ಆಗಿದ್ದರೆ ಒಬ್ಬ ವ್ಯಕ್ತಿಗೆ ಕೋರ್ಟ್ ಶಿಕ್ಷೆ ಆದ ಮೇಲೂ ಕೂಡ ಹೈಕೋರ್ಟ್ ತಕ್ಷಣ ಕರುಣೆ ತೋರಿಸಿ ಬೇಲ್ ನೀಡುತ್ತೆ ಅಂದರೆ, ಇನ್ನೂ ಕೇವಲ ವಿಚಾರಣಾ ಹಂತದಲ್ಲಿರ್ತಕ್ಕಂಥ ತಪ್ಪು ಸಂಪೂರ್ಣವಾಗಿ ಸಾಬೀತಾಗದ ಒಬ್ಬ ಕಲಾವಿದನಿಗೆ ಕನಿಷ್ಠ ಮಾನವೀಯತೆ ಯಾಕಿಲ್ಲ ಅನ್ನೋ ಥರದಲ್ಲಿ. ದರ್ಶನ್ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಯಾಕೆಂದರೆ ಈ ಹಿಂದೆ ಕೋಟ್ಯಂತರ ರೂಪಾಯಿ ಬಂಡವಾಳ ಹೂಡಿರ್ತಕ್ಕಂಥ ಚಿತ್ರರಂಗ ಅವ್ರ ಮೇಲಿತ್ತು, ನೂರಾರು ಕಾರ್ಮಿಕರ ಹೊಟ್ಟೆಪಾಡಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೋಸ್ಟ್ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಅವರನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರುವ ಲಕ್ಷಾಂತರ ಅಭಿಮಾನಿಗಳ ಕಣ್ಣೀರು. ತಪ್ಪು ಯಾರೇ ಮಾಡಿದರೂ ಶಿಕ್ಷೆ ಆಗಲಿ, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಆದರೆ ದಿನ ಬೆಳಗಾದರೆ ಅಪರಾಧಿಗಳಿಗೂ ಮಾನವ ಹಕ್ಕುಗಳ ಬಗ್ಗೆ ಮಾತನಾಡ್ತಕ್ಕಂಥ ನಮ್ಮ ವ್ಯವಸ್ಥೆ ಒಬ್ಬ ಸ್ಟಾರ್ ನಟನಿಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ನಿರಾಕರಣೆ ಮಾಡಿ 1 ವರ್ಷದವರೆಗೆ ಬೇಲ್ ಅರ್ಜಿ ಹಾಕದಂತೆ ನಿರ್ಬಂಧ ಹೇರಿರೋದು ಎಷ್ಟು ಸರಿ? ಇದು ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಅಲ್ವಾ ಅನ್ನೋ ಥರದ ಮಾತುಗಳು ಕೇಳಿಬರ್ತಾ ಇರೋದು. ವಿನಯ್ ಕುಲಕರ್ಣಿ ಅವರಿಗೆ ಸಿಕ್ಕ ನ್ಯಾಯ ದರ್ಶನ್ ಅವರಿಗೂ ಸಿಗಬೇಕಿತ್ತು ಅನ್ನೋದು ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನ ತರ್ಕಬದ್ಧ ಚರ್ಚೆ. ಕತ್ತಲು ಕೋಣೆಯಲ್ಲಿ ಕಳೆಯೋ ಪ್ರತಿದಿನವೂ ಕೂಡ ಒಬ್ಬ ವ್ಯಕ್ತಿಯ ಬದುಕನ್ನು ಸಾಯಿಸುತ್ತೆ ನಿಜ. ಸುಪ್ರೀಂ ಕೋರ್ಟ್ ತನ್ನ ಕಠಿಣ ನಿಲುವನ್ನು ಸಡಿಲಿಸಿ ಸಾಕ್ಷಿಗಳ ವಿಚಾರಣೆಯನ್ನು ವೇಗಗೊಳಿಸಿ ದರ್ಶನ್ ಅವರಿಗೂ ಕೂಡ ಕಾನೂನಿನ ಅಡಿಯಲ್ಲಿ ಸಮಾನ ಅವಕಾಶ ನೀಡಲಿ ಅನ್ನೋದೇ ಅಭಿಮಾನಿಗಳ ಮತ್ತು ಚಿತ್ರರಂಗದ ಆಶಯ. ನ್ಯಾಯದ ಕಣ್ಣುಗಳಿಗೆ ಎಲ್ಲರೂ ಕೂಡ ಸಮಾನವಾಗಿ ಕಾಣಲಿ ಅನ್ನೋ ಅಭಿಪ್ರಾಯವನ್ನು ನಾನು ಕೂಡ ವ್ಯಕ್ತಪಡಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ಒಂದು ತಾರತಮ್ಯ ಅಥವಾ ಈ ಒಂದು ಚರ್ಚೆಯ ವಿಷಯವಾಗಿ ನಿಮ್ಮ ಕಮೆಂಟ್ಸ್ ಇದ್ದರೆ ಅದನ್ನು ಕೂಡ ಖಂಡಿತವಾಗೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.